ಭಗವಾನ್ ಶ್ರೀ ಬಾಹುಬಲಿಯವರ ಆಶೀರ್ವಾದ ತಗೊಳ್ತಾ ಇವಾಗ ನಾ ವಿಚಾರ ಶುರು ಮಾಡ್ತಾನೆ. ವೀಕ್ಷಕರೇ, ಇದು ಶ್ರವಣ ಬೆಳಗೊಳದಲ್ಲಿ ನಾನು ನೋಡೇ ಇರಲಿಲ್ಲ ವೀಕ್ಷಕರೇ. ತುಂಬ ಜನ ಆದಿನಾಥರು, ಪಾರ್ಶ್ವನಾಥರು, ಬಾಹುಬಲಿಯವರು, ತುಂಬ ಜನ ಜೈನ ಧರ್ಮದ ಸಿದ್ಧಿ ಸಾಧಕರು ನೆಲೆಸಿದ್ದಾರೆ ವೀಕ್ಷಕರೇ. ನಾನು ಜಪ ಮಾಡಿ ಅವರ ಆಚಾರ ವಿಚಾರಗಳನ್ನು ತಿಳ್ಕೊಂಡೆ. ನಾನು ನಿಮಗೆಲ್ಲ ಹೇಳೋದೇನೆಂದರೆ, ಎಲ್ಲಿದ್ದೀರಾ ಜೈನರೆಲ್ಲ? ಇಂಥ ಒಳ್ಳೆಯ ಬಸಿದಿಗಳನ್ನು ಬಿಟ್ಟು, ಸಿದ್ಧಿ ಸಾಧಕರನ್ನು ಬಿಟ್ಟು ಎಷ್ಟು ನೆಮ್ಮದಿ ಕೊಡ್ತಾರೆ ಗೊತ್ತಾಗಿ. ಪೂಜೆ ಆರಾಧನೆ ಜಪ ಮಾಡಿದರೆ ನಮ್ಮ ಸಂಸಾರ ಆಚಾರ ವಿಚಾರಗಳನ್ನೆಲ್ಲ ಅಳವಡಿಸ್ಕೊಂಡು ಎಷ್ಟು ಚೆನ್ನಾಗಿರ್ತಾರೆ ನಮ್ಮ ಮನೆಯವರು. ತುಂಬ ನೆಮ್ಮದಿಯಾಗಿರ್ತಾರೆ ನಾವು ಇವರು ಸರಿಯಾಗಿ ಪೂಜೆ ಮಾಡಿದರೆ. ಜೈನ ಧರ್ಮದ ಹಿಂದಿನ ಸಿದ್ಧಿ ಸಾಧಕರಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಅಪಾರವಾದ. ಶಿವನಷ್ಟೇ ಶಕ್ತಿ ಅವರಲ್ಲೂ ಇದೆ. ಅಯ್ಯೋ ಶಿವ ಶಿವ, ಓಂ ನಮಃ ಶಿವ, ಆದಿನಾಥಾಯ ನಮಃ, ಪಾರ್ಶ್ವನಾಥಾಯ ನಮಃ, ಬಾಹುಬಲಿಯೇ ನಮಃ. ವೀಕ್ಷಕರೇ, ಒಂದು 10 ನಿಮಿಷ ಕೂತು ಸರಿಯಾಗಿ ಅವರ ನಾಮವನ್ನು ಅವರು ನೋಡ್ಕೊಳ್ತಾ ಜಪವನ್ನು ಮಾಡಿದರೆ ಅವರೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ಆಚಾರಗಳನ್ನು ವಿಚಾರಗಳನ್ನು ಹೇಗೆ ನೋಡ್ಕೊಳ್ಬೇಕು ನಿಮ್ಗೆ ಹೇಳ್ತಾನೆ. ಜೈನ ಧರ್ಮದಲ್ಲೆಲ್ಲ ಅವರು ಅವರ ಧರ್ಮದ ಜನರನ್ನು ಬಿಟ್ಟು ಬೇರೆಯವ್ರ ಹತ್ರ ಮಾತೇ ಆಡ್ತಾ ಇರಲಿಲ್ಲ. ಗೊತ್ತಾಯ್ತಾ? ಯಾವುದೇ ಕಾರಣಕ್ಕೂ ಮಾತಾಡಲ್ಲ. ಏನೇ ಕಷ್ಟ ಇದ್ದರನ್ನು ಬಂದು ಹೇಳ್ಕೊಳ್ಳೋದು ಅವರು ಆದಿನಾಥರ ಹತ್ರ, ಪಾರ್ಶ್ವನಾಥರ ಹತ್ರ, ಹಾಗೆ ಬಾಹುಬಲಿಯ ಹತ್ರ, ಹಾಗೆ ಅವರ ಧರ್ಮದ ದೇವರ ಹತ್ರ ಮಾತ್ರ, ಹಾಗೆ ಅವರ ಧರ್ಮದ ಜನರ ಹತ್ರ ಮಾತ್ರ ಮಾತಾಡ್ಕೊಳ್ತಾಯಿದ್ರು. ಹಾಗೆ ಅವರ ಆಹಾರ ಪದ್ಧತಿ ಕೂಡ ಇವಾಗಲೂ ಕೂಡ ಸಾತ್ವಿಕ ಪದ್ಧತಿಯಲ್ಲೇ ಬಂದಿತ್ತು. ಹಣ್ಣು, ನೀರು, ಎಳನೀರು, ಹಾಗೆ ಉಪ್ಪು ಖಾರ ಇಲ್ಲದೆ ಅವರ ಆಹಾರ. ನಿಮ್ಗೆ ಹೇಳ್ತೇನೆ, ಇಂತಹ ಸುಖ ಜೀವನ ಬಿಟ್ಟು ನಿಮಗೆ ನಿಜ ಹೇಳ್ತೀನಿ, ಈಗ ಶ್ರವಣ ಬೆಳಗೊಳದಲ್ಲೆಲ್ಲ ಬಸ್ಸಿದೆ, ಎಲ್ಲ ಖಾಲಿ ಇದೆ. ಯಾರು ಸರಿಯಾಗಿ ಪೂಜೆ ಮಾಡೋರಿಲ್ಲ, ಜಪ ಮಾಡೋರಿಲ್ಲ. ನಿಮ್ಗೆ ಹೇಳ್ತೇನೆ, ಎಲ್ಲ ದೇವರ ಆರಾಧನೆ ಮಾಡ್ತಾ ಸಾಂಸಾರಿಕರಾಗಿದ್ರೂ ದೇವರ ಆರಾಧನೆ ಮಾಡ್ಕೊಳ್ತಾ, ಮಕ್ಕಳು ಹೆಂಡತಿ ಮಕ್ಕಳು ಗಂಡ ಎಲ್ಲ ಆರಾಧನೆ ಮಾಡ್ಕೊಳ್ತಾ, ದಿನನಿತ್ಯ ಆಹಾರವನ್ನು ಸೇವನೆ ಮಾಡ್ತಾ, ಈ ಪ್ರಕೃತಿ ಆನಂದವನ್ನು ಸವಿದು ನೆಮ್ಮದಿ ಜೀವನ ಸಾಗಿಸೋದ್ರಲ್ಲಿರುವಂತಹ ಸುಖ ಬೇರೆ ಯಾವುದರಲ್ಲಿದೆ ಹೇಳಿ? ನಾನು ಜೈನ ಧರ್ಮದವರಿಗೆಲ್ಲ ಒಂದು ಸ್ವಲ್ಪ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಧರ್ಮದ ದೇವಸ್ಥಾನಗಳೆಲ್ಲ ಹಾಗೆ ಖಾಲಿ ಬಿದ್ದಿದೆ. ಬಂದು ಅದನ್ನು ವಶ ಮಾಡಿಕೊಂಡು ನಿಮ್ಮ ಆಚಾರ ವಿಚಾರಗಳನ್ನು ಮತ್ತೆ ನೀವು ಶುರು ಮಾಡ್ಕೊಳ್ಬೋದು ವೀಕ್ಷಕರೇ. ನಮ್ಮ ಆಚಾರ ವಿಚಾರ, ನಮ್ಮ ಧರ್ಮದ ಪದ್ಧತಿಗಳನ್ನು ನಾವು ಯಾವತ್ತಿಗೂ ಮುಂದುವರಿಸ್ಕೊಂಡು ಹೋಗ್ಬೋದು. ಆ ಶಕ್ತಿ, ಆಚಾರ ವಿಚಾರ ಎಲ್ಲ ನಿಮ್ಮ ಬಸಿದಿಯಲ್ಲೂ ನೆಲೆಸಿದೆ. ನಮ್ಮ ಧರ್ಮದ, ನಮ್ಮ ಭಾರತ ದೇಶದ ಆಚಾರ ವಿಚಾರ, ಸನಾತನ ಪದ್ಧತಿ ನಮ್ಮ ದೇವಸ್ಥಾನಗಳಲ್ಲಿ ನೆಲೆಸಿದೆ. ಅದನ್ನು ಸರಿಯಾದ ಪದ್ಧತಿಯಲ್ಲಿ ಮುಂದುವರಿಸ್ಕೊಂಡು ಹೋಗೋರು ಬೇಕಾಗಿದೆ ವೀಕ್ಷಕರೇ. ಆಗಲೇ ನಮ್ಮ ಭಾರತ ದೇಶ ಸ್ವರ್ಗ ಆಗೋದು. ಏನಂತೀರಿ? ಅವರಿವ್ರ ಕೈ ಕೆಳಗೆ ಕೆಲಸ ಮಾಡ್ಕೊಳ್ತಾ, ಅವರಿವ್ರ ಹತ್ರ ಹೇಳಿಸ್ಕೊಳ್ತಾ, ಇಲ್ಲಿ ಅಪ್ಪ ಸರಿ ಇದ್ದರೆ ಅಮ್ಮ ಸರಿ ಇಲ್ಲ, ಹೆಂಡತಿ ಸರಿ ಇದ್ದರೆ ಗಂಡ ಸರಿ ಇಲ್ಲ. ಕಾರಣ ಏನಂದರೆ ದೇವ್ರಿಗೆ ಸರಿಯಾಗಿ ನಡ್ಕೊಳ್ಳಲ್ಲ. ಕೆಲಸ ಅಂತ ಸೌದಿ ಅರೇಬಿಯಾ, ಅಮೇರಿಕಾ ಅಲ್ಲಿ ಇಲ್ಲಿ ಹೋಗೋದು ದುಡ್ಡಿಗೋಸ್ಕರ. ಆಮೇಲೆ ಸಾಲವನ್ನು ತೀರ್ಸ್ಕೊಳಕ್ಕಾಗದೆ, ಮನೆಯಲ್ಲಿ ಸಂಸಾರ ನೋಡ್ಕೊಳಕ್ಕಾಗದೆ ಓದಾಡೋದು. ಇದೇ ಅಲ್ವಾ ನಿಮ್ಮಗಳ ಕಷ್ಟ ಇವತ್ತಿನ ದಿನ? ವೀಕ್ಷಕರೇ, ಮತ್ತೆ ಒಳ್ಳೆ ಕಾಲ ನಾವೇ ತಂದ್ಕೋಬೇಕು. ಒಳ್ಳೆ ಕಾಲ, ಒಳ್ಳೆ ದಿನ, ಒಳ್ಳೆ ಆಚಾರ, ಒಳ್ಳೆ ವಿಚಾರಗಳನ್ನು ನಾವು ಮಾಡಿದ್ರೆ ಸರಿಯಾಗಿ ಮತ್ತೆ ಮೊದಲಿನ ದಿನಗಳ ಥರನೇ ಸುಖ, ನೆಮ್ಮದಿ, ಶಾಂತಿಯಿಂದ ಜೀವನ ಮಾಡ್ಕೊಂಡು ಹೋಗ್ಬೋದು ವೀಕ್ಷಕರೇ. ಶ್ರೀ ಆದಿನಾಥ ತೀರ್ಥಶಂಕರರ ಆಶೀರ್ವಾದ ತಗೊಳ್ಳಿ. ಓಂ ಪಾರ್ಶ್ವನಾಥಾಯ ನಮಃ, ಪಾರ್ಶ್ವನಾಥಾಯ ನಮಃ, ಪಾರ್ಶ್ವನಾಥಾಯ ನಮಃ, ಪಾರ್ಶ್ವನಾಥಾಯ ನಮಃ. ಇವರು ಬಟ್ಟೆ ಹಾಕಲ್ಲ. ನಿಮಗೆ ಹೇಳ್ತೇನೆ, ತುಂಬ ದಿನಗಳ ಹಿಂದೆ ಬಟ್ಟೆನೇ ಇರಲಿಲ್ಲ, ಯಾರೂ ಬಟ್ಟೆ ಹಾಕ್ತಾ ಇರಲಿಲ್ಲ. ನಮ್ಮ ಸನಾತನ ಧರ್ಮದವರು ಬಟ್ಟೆ ಹಾಕ್ತಾ ಇರಲಿಲ್ಲ, ಜೈನ ಧರ್ಮದವರು ಹಾಕ್ತಾ ಇರಲಿಲ್ಲ, ಯಾವ ಧರ್ಮದವರು ಹಾಕ್ತಾ ಇರಲಿಲ್ಲ. ಬಟ್ಟೆನೇ ಇಲ್ಲದೆ ಎಲ್ಲಿಂದ ಹಾಕೋದು ಹೇಳಿ? ತುಂಬ ವರ್ಷಗಳ ಹಿಂದೆಲ್ಲ ಹಾಗೇ ಇತ್ತು. ಅರ್ಥ ಆಯಿತಾ? ನಿಮ್ಗೆ ಹೇಳ್ತೇನೆ, ಬಟ್ಟೆ ಹಾಕದೇ ಇರಲಿ,
ಬಟ್ಟೆ ಹಾಕಲಿ ಹಾಕದೇ ಇರಲಿ, ನಿಜವಾದ ಒಂದು ಸನ್ಯಾಸವನ್ನು ಪಾಲನೆ ಮಾಡ್ಕೊಂಡು ಹೋದರೆ ಅದು ಸರಿಯಾದ ಮಾರ್ಗ, ನಾವು ಒಪ್ಕೊಳ್ಳೋಣ ಅಲ್ವಾ. ಬಟ್ಟೆ ಹಾಕ್ಕೊಂಡು ತಲೆ ಬೋಳಿಸ್ಕೊಂಡು ಪೇಟ ಸುತ್ತಕೊಂಡು ಕೂತ್ಕೊಂಡ್ಬಿಟ್ರೆ ಅವರಲ್ಲಿ ಸನ್ಯಾಸತ್ವ ನಿಜವಾಗ್ಲೂ ಇದ್ದರೆ ತಾನೇ ಅವರಿಗೆ ಗೌರವ ಕೊಡ್ಲಿಕ್ಕೆ ಸಾಧ್ಯ. ನಾನಾಗಿರಲಿ ನೀವೇ ಆಗಿರಲಿ, ಏನಂತೀರಿ ವೀಕ್ಷಕರೇ? ಸನ್ಯಾಸ ಅಂದರೆ ನಿಜವಾದ ಸನ್ಯಾಸತ್ವ ಇರಬೇಕು. ಈಗ ನಿಮಗೆ ಹೇಳ್ತೇನೆ, ಇವತ್ತಿನ ದಿನ ಎಲ್ಲ ಧರ್ಮಗಳಲ್ಲೂ ಸಾಮಾನ್ಯವಾಗಿ ಹಾಗೆ ಆಗಿಬಿಟ್ಟಿದೆ. ನಿಜವಾದ ಸನ್ಯಾಸತ್ವ, ನಿಜವಾದ ಒಂದು ಶಕ್ತಿ, ನಿಜವಾದ ಒಂದು ದೈವಶಕ್ತಿ ಸಿದ್ಧಿ ಸಾಧಕರನ್ನು ಹುಡುಕೋದು ತುಂಬಾ ಅಪರೂಪ ಆಗಿಬಿಟ್ಟಿದೆ. ನಾನೆಲ್ಲ ನಿಮ್ಗೆ ಹೇಳ್ತೇನೆ, ಇಷ್ಟೆಲ್ಲ ಸುತ್ಕೊಂಡಿದ್ದೇನೆ. ಸಾಮಾನ್ಯವಾಗಿ ಇದುವರೆಗೂ ಒಬ್ಬರಲ್ಲೂ ನಿಜವಾದ ಒಂದು ಸನ್ಯಾಸತ್ವ ಇರೋ ಅಂಥವ್ರನ್ನ ನಾನು ನೋಡಲಿಲ್ಲ ವೀಕ್ಷಕರೇ. ಸನ್ಯಾಸ ಶಕ್ತಿ ಅಂದರೆ ಏನು? ಅವರನ್ನು ನೋಡಿದ್ರೆ ಎದೆ ಬಡ್ಕೋಬೇಕು, ಭಯನೂ ಆಗಬೇಕು, ಗೌರವನೂ ಕೊಡುವಂತ ಇರಬೇಕು ನಮ್ಮ ಮನಸ್ಸು. ಏನಂತೀರಿ? ಶಂಕರಾಚಾರ್ಯರೆಲ್ಲ ಅವರ ಸನ್ಯಾಸತ್ವ ಏನು? ಅವ್ರು ಹೇಗಿದ್ದರು? ಅವ್ರ ಮುಖದಲ್ಲಿ ಕಳೆ ಹೇಗಿತ್ತು? ಹಾಗೆ ಪರಶುರಾಮರಲ್ಲಿ ಅವ್ರ ಮುಖದಲ್ಲಿ ಕಳೆ ಹೇಗಿತ್ತು? ಅವರಲ್ಲಿ ತೇಜಸ್ ಹೇಗಿತ್ತು? ಹಾಗೆ ಜಮದಗ್ನಿಯವರಲ್ಲಿ ತೇಜಸ್ ಹೇಗಿತ್ತು? ಜಮದಗ್ನಿ, ಪರಶುರಾಮ, ಭಗೀರಥರು, ಹಾಗೆ ಈ ಥರ ಹಲವಾರು ಸಿದ್ಧಿ ಸಾಧಕರು ಹೇಗಿತ್ತು ತೇಜಸ್ಸು? ಸುಮ್ಮನೆ ಕುತ್ಕೊಂಡ್ರೆ ಆಗಲ್ಲ ವೀಕ್ಷಕರೇ. ದೇವಸ್ಥಾನದಲ್ಲಾಗಿರಲಿ, ಎಲ್ಲೇ ಆಗಿರಲಿ, ವಿದ್ಯೆಗಳನ್ನು ಕಲಿಬೇಕು, ಹಠ ಮಾಡಬೇಕು, ಇವತ್ತಿಗೂ ಸಾಧನೆ ಮಾಡ್ಬೋದು. ಗೊತ್ತಾಯ್ತಾ? ಆಗಲೇ ನಮಗೂ ಬೆಲೆ ಬರುತ್ತೆ. ಸಿದ್ಧಿ ಸಾಧನೆ ಮಾಡಿಕೊಂಡ್ರೆ ಭಕ್ತರಿಗೂ ಒಂದು ಸರಿಯಾದ ಮಾರ್ಗ ತೋರಿಸಿ ಒಂದು ಸರಿಯಾದ ದಾರಿ ಹಿಡಿಸ್ಬೋದು ವೀಕ್ಷಕರೇ. ಏನಂತೀರಿ? ಶ್ರವಣ ಬೆಳಗೊಳ ಬಂದು ವೀಕ್ಷಕರೇ ಮತ್ತೆ ಮತ್ತೆ ಬರಬೇಕು ಅಂತ ಅನಿಸುವಂತಹ ಜಾಗ ಶ್ರವಣ ಬೆಳಗೊಳ. ನಿಮ್ಗೆ ಹೇಳ್ತಾನೆ, ಅಲ್ಲಿ ನೋಡಿ ಎಷ್ಟು ಜನ ಸಾಧಕರಿದ್ದಾರೆ ಗೊತ್ತಾ ಅಲ್ಲಿ. ತುಂಬ ಜನ, ಆದಿನಾಥವರು, ಪಾರ್ಶ್ವನಾಥವರು, ಹಾಗೆ ಬಾಹುಬಲಿಯವರು, ಹಾಗೆ ಇನ್ನೂ ಹೆಚ್ಚಿನ ತುಂಬ ಸಾಧಕರನ್ನು ನಾನು ನೋಡಿದೆ. ಅವರಲ್ಲಿರುವ ಶಕ್ತಿ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಕುಷ್ಮಾಂಡಿನಿ ದೇವಿ, ಹಾಗೆ ನಿಜವಾದ ಸಾಧಕರು ವೀಕ್ಷಕರೇ. ಅಲ್ಲಿ ನೆಲೆಸಿರೋದು ನಿಜವಾದ ಸಾಧಕರು. ಇವಾಗಲೂ ಜೈನರೆಲ್ಲ ಬಂದು ಮತ್ತೆ ಕರೆಕ್ಟಾಗಿ ಆ ಶಕ್ತಿಯನ್ನು ವಶ ಮಾಡಿಕೊಂಡು ಸರಿಯಾದ ಪದ್ಧತಿಯಲ್ಲಿ ಪೂಜೆ, ಆಚಾರ, ವಿಚಾರಗಳನ್ನು ಅಳವಡಿಸ್ಕೊಂಡು ಪೂಜೆ ಮಾಡ್ಕೊಂಡು ಹೋದರೆ ನಿಮಗೆ ಹೇಳ್ತೇನೆ, ಇವತ್ತಿಗೂ ಅವರು ನೆಮ್ಮದಿ, ಸುಖ, ಶಾಂತಿ, ಆಸ್ತಿ, ಐಶ್ವರ್ಯ ಎಲ್ಲ ಪಡ್ಕೋಬೋದು ಆ ದೇವ್ರ ಶಕ್ತಿಯಿಂದ. ಅಷ್ಟು ಪವರ್ಫುಲ್ ದೇವಸ್ಥಾನ ಅದು. ಗೊತ್ತಾಯ್ತಾ? ನಿಮ್ಗೆ ಹೇಳ್ತೇನೆ, ಎಲ್ಲೆಲ್ಲೋ ಕೆಲಸ ಮಾಡ್ತಾ, ಯಾರ್ದೋ ಕೈ ಕೆಳಗೆ ಬಯಸ್ಕೊಳ್ತಾ, ಅಲ್ಲಿ ಹೆಂಡತಿ ಮಕ್ಕಳ ಹತ್ರ ಬಯಸ್ಕೊಳ್ತಾ, ಇದೆಲ್ಲ ಒಂದು ಜೀವನವ? ಅವ್ರಿಗೆ ಅರ್ಥ ಆಗಬೇಕು ಅದು ಜೈನರಿಗೆ. ಏನಂತೀರಿ ವೀಕ್ಷಕರೇ? ಹಾಗೆ ಆದಷ್ಟು ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಎಲ್ಲರಿಗೂ ಸಹಾಯ ಆಗಲಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಓಂ ಬಾಹುಬಲಿಯೇ ನಮಃ, ಬಾಹುಬಲಿಯೇ ನಮಃ.